ಬೊಮ್ಮಲ್ ಅಧ್ಯಕ್ಷರಾಗುವಂತೆ ಡಿಕೆ ಸುರೇಶ್ ಅವರಿಗೆ ಒತ್ತಡವನ್ನು ಹಾಕಲಾಗ್ತಾ ಇದೆಯಾ? ಬೆಂಗಳೂರು ಹಾಲು ಒಕ್ಕೂಟ ಬೊಮ್ಮಲ್ ಮೇಲೆ ಡಿಕೆ ಬ್ರದರ್ಸ್ಗಳ ಹಿಡಿತ. ಸೊ ಬೊಮ್ಮಲ್ ಅಧ್ಯಕ್ಷ ಸ್ಥಾನದ ಮೇಲೆ ಮಾಜಿ ಸಂಸದ ಡಿಕೆ ಸುರೇಶ್ ಕಣ್ಣಿಟ್ಕೊಂಡು ಕೂತಿದ್ದಾರೆ. ಜೂನ್ 19ಕ್ಕೆ ಬೊಮ್ಮಲ್ ಅಧ್ಯಕ್ಷ ಸ್ಥಾನಕ್ಕೆ ನಡೆಯಲಿದೆ ಚುನಾವಣೆ. ಬೊಮ್ಮಲ್ ಅಧ್ಯಕ್ಷ ಸ್ಥಾನದ ಮೇಲೆ ಹಲವು ನಿರ್ದೇಶಕರ ಕಣ್ಣುಗಳು, ಆ ಪೈಕಿ ಪ್ರಮುಖ ಕಣ್ಣು ಮಾತ್ರ ಡಿಕೆ ಸುರೇಶ್ನವರದ್ದು. ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಬ್ರದರ್ ಅಶೋಕ್ ಅವರಿಂದಲೂ ಲಾಬಿ, ಡಿಕೆ ಸುರೇಶ್ ಆಪ್ತರಾದ ಆನೇಕಲ್ ಆರ್.ಕೆ. ರಮೇಶ್ ಅವರಿಂದಲೂ ಲಾಬಿ. ಸೊ ಹೊಸಕೋಟೆ ಶಾಸಕ ಶರತ್ ಬಚ್ಚೇಗೌಡ ಆಪ್ತ ಸತೀಶ್ ಗೌಡ ಸಹ ಕಸರತ್ತು ಮಾಡ್ತಿದ್ದಾರೆ. ಚನ್ನಪಟ್ಟಣದ ಲಿಂಗೇಶ್, ಕೆ.ಇ.ಬಿ. ರಾಜಣ್ಣ, ಹರೀಶ್ ಕುಮಾರ್ ಕೂಡ ಕಣ್ಣಿಟ್ಕೊಂಡು ಕೂತಿದ್ದಾರೆ. ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಿರುವ ಕಾರಣ ಅಸಮಾಧಾನ ಸ್ಫೋಟಗೊಳ್ಳುವ ಸಾಧ್ಯತೆ. ರಾಜಕೀಯ ಮೇಲಾಟ ತಪ್ಪಿಸಲು ಅಧ್ಯಕ್ಷರಾಗುವಂತೆ ಡಿಕೆ ಸುರೇಶ್ ಮೇಲೆ ಒತ್ತಡ. ಕೆಎಂಎಫ್ಗೆ ಬೊಮ್ಮಲ್ನಿಂದ ಡಿಕೆ ಸುರೇಶ್ ನಾಮನಿರ್ದೇಶನ ಖಚಿತ. ಬೆಂಗಳೂರು ಹಾಲು ಒಕ್ಕೂಟ ಬೊಮ್ಮಲ್ ಬೆಂಗಳೂರು ಡಿಕೆ ಬ್ರದರ್ಸಿಗೆ ಹಿಡಿತವನ್ನ ಸಾಧಿಸ್ತಾ ಇದ್ದಾರೆ. ಬೊಮ್ಮಲ್ ಅಧ್ಯಕ್ಷ ಸ್ಥಾನದ ಮೇಲೆ ಮಾಜಿ ಸಂಸದ ಡಿಕೆ ಸುರೇಶ್ ಕಣ್ಣು ಹಿಡ್ಕೊಂಡು ಕೂತಿದ್ದಾರೆ. ಜೂನ್ 19ಕ್ಕೆ ಬೊಮ್ಮಲ್ ಅಧ್ಯಕ್ಷ ಸ್ಥಾನಕ್ಕೆ ನಡೆಯಲಿರತಕ್ಕಂತಹ ಚುನಾವಣೆ. ಆ ಚುನಾವಣೆಯಲ್ಲಿ ಅಧ್ಯಕ್ಷಗಿರಿಯ ಮೇಲೆ, ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಕೊಂಡು ಕೂತಿದ್ದಾರೆ. ಅದರಲ್ಲಿ ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣರು ಹೊರತಲ್ಲ, ಡಿಕೆ ಸುರೇಶ್ ಆಪ್ತರಾದಂಥ ಆನೇಕಲ್ನ ಆರ್.ಕೆ. ರಮೇಶ್ ಕೂಡ ಹೊರತಾಗಿಲ್ಲ. ಹೊಸಕೋಟೆ ಶಾಸಕ ಶರತ್ ಬಚ್ಚೇಗೌಡ ಅವರು ಕೂಡ ಡಿಕೆ ಬ್ರದರ್ಸ್ ಅವರ ಆಪ್ತ ವಲಯದಲ್ಲೇ ಕಾಣಿಸಿಕೊಳ್ತಾರೆ. ಚನ್ನಪಟ್ಟಣದ ಸಾಕಷ್ಟು ಮುಖಂಡರುಗಳು ಕೂಡ ಬೆಂಗಳೂರು ಹಾಲು ಒಕ್ಕೂಟ ಬೊಮ್ಮಲ್ ಮೇಲೆ ಈಗ ಡಿಕೆ ಸುರೇಶ್ ಅವರಿಗೆ ಯಾವುದೇ ತರಹದ ರಾಜಕೀಯ ಜವಾಬ್ದಾರಿ ಇಲ್ಲ. ಒಂದು ಕಡೆ ಸಂಸದ ಸ್ಥಾನವೂ ಇಲ್ಲ, ಮತ್ತೊಂದು ಕಡೆ ಕೆಪಿಸಿಸಿಯ ಯಾವ ಸ್ಥಾನವೂ ಇಲ್ಲ. ಸ್ಥಳೀಯ ರಾಜಕೀಯವಾದಂತಹ ಜವಾಬ್ದಾರಿಯೂ ಕೂಡ ಅವರ ಹೆಗಲ ಮೇಲಿಲ್ಲ. ಹೀಗೆ ಒಂದು ಕಾಂಗ್ರೆಸ್ನ ಮುಖಂಡರಾಗಿ ಉಳಿದಿದ್ದಾರೆ ಹೊರತಾಗಿ ಯಾವುದೇ ಸ್ಥಾನಮಾನಗಳು ಇಲ್ಲದೆ ಖಾಲಿ ಕೂತಿದ್ದಾರೆ. ಸೊ ಇಂತಹ ಸಂದರ್ಭದಲ್ಲಿ ಕೆಪಿಸಿಸಿ ಸ್ಥಾನವನ್ನಾದರೂ, ಅಧ್ಯಕ್ಷ ಸ್ಥಾನವನ್ನಾದರೂ ಕೊಡಬಹುದು ಎನ್ನುವಂಥ ಲೆಕ್ಕಾಚಾರಗಳನ್ನು ಡಿಕೆ ಶಿವಕುಮಾರ್ ಹಾಕಿಕೊಂಡಿರೋದು ಸುಳ್ಳೇನಲ್ಲ. ಸೊ ಅದಾದ ನಂತರ ಒಂದಷ್ಟು ರಾಜಕೀಯ ಡೆವಲಪ್ಮೆಂಟ್ ಆಯಿತು. ಸೊ ಈಗ ಬೊಮ್ಮಲ್ನ ಚುನಾವಣೆ, ಅದರಲ್ಲೂ ಬೊಮ್ಮಲ್ ಅಧ್ಯಕ್ಷ ಚುನಾವಣೆ ನಡೆಯಲಿದೆ. ಸೊ ಆ ಚುನಾವಣೆಯಲ್ಲಿ ಡಿಕೆ ಸುರೇಶ್ ಅವರೇ ಪಾರುಪತ್ಯ ಸಾಧಿಸಬೇಕು. ಡಿಕೆ ಸುರೇಶ್ ಅವರ ನಿಯಂತ್ರಣಕ್ಕೆ ಬೊಮ್ಮಲ್ ಬರಬೇಕು. ಬೊಮ್ಮಲ್ ಡಿಕೆ ಸುರೇಶ್ ಅವರ ಅಧೀನಕ್ಕೆ ಬಂದರೆ ಒಂದು ತರಹದ ಅಸ್ತಿತ್ವ ಉಳಿದುಕೊಳ್ಳುತ್ತೆ ಎನ್ನುವಂತಹ ರೀತಿಯಲ್ಲಿ ಡಿಕೆ ಸುರೇಶ್ ಅವರಿಗೆ ಒತ್ತಡವನ್ನು ಹಾಕಿ ಈಗ ಅಧ್ಯಕ್ಷ ಚುನಾವಣೆಗೆ ಡಿಕೆ ಸುರೇಶ್ ಅವರು ನಾಮಪತ್ರ ಸಲ್ಲಿಸಲಿದ್ದಾರೆ ಎನ್ನುವಂಥ ಚರ್ಚೆಗಳಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.